ಬಾಸ್ ಟಿವಿಯ ವೀಕ್ಷಕರಿಗೆ ಸ್ವಾಗತ. ನಾನು ಸದ್ಯಕ್ಕೆ ನಿಮ್ಮೆಲ್ಲರ ಗಮನ ಪಂಚರಾಜ್ಯ ಚುನಾವಣೆಗಳ ಫಲಿತಾಂಶದ ಬಗ್ಗೆ ಇದೆ ಅಂತ ನನಗೆ ಗೊತ್ತಿದೆ. ಅದನ್ನ ನಮ್ಮ ರಾಜ್ಯದ ಪರಿಸ್ಥಿತಿಗಳ ಕಡೆ ತಿರುಗಿಸೋಣ ಅಂತ ನಾನು ಬಂದಿದ್ದೀನಿ. ಇಲ್ಲಿವರೆಗೂ ತಮಿಳುನಾಡಿನಲ್ಲಿ ವಿಜಯ್ ಸಿಎಂ ಆಗ್ತಾರೋ ಇಲ್ವೋ ಅಂತ ನೀವೆಲ್ಲ ತಲೆ ಕೆಡಿಸ್ಕೊಂಡಿದ್ದೀರಾ. ಆದ್ರೆ ನಮ್ಮ ರಾಜ್ಯದಲ್ಲಿ ಮುಂದಿನ ಸಿಎಂ ಯಾರು? ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಅವರಿಗೆ ತಮ್ಮ ಸ್ಥಾನವನ್ನ ಬಿಟ್ಕೊಡ್ತಾರಾ ಅಥವಾ ಸಿದ್ದರಾಮಯ್ಯನವರೇ ಸಿಎಂ ಆಗಿ ಮುಂದುವರಿತಾರಾ? ಹೀಗೆ ಒಂದಷ್ಟು ಚರ್ಚೆಗಳು ಹರಿದಾಡ್ತಿದೆ. ಇನ್ನೊಂದು ಕಡೆ ಒಂದು ಮಾಹಿತಿ ಪ್ರಕಾರ ಅನಿರೀಕ್ಷಿತ ನಾಯಕರೊಬ್ರು ಸಿಎಂ ಆಗ್ತಾರೆ ಅನ್ನೋ ಚರ್ಚೆ ಹರಿದಾಡ್ತಿದೆ. ಇದೇ ವಿಷಯದ ಬಗ್ಗೆ ಮಾತಾಡೋಕೆ ನಾವು ಬಂದಿದ್ದೀವಿ. ದಕ್ಷಿಣ ಭಾರತ ಬಹುಕಾಲದ ನಂತರ ಬಹುತೇಕ ಕಾಂಗ್ರೆಸ್ ಪಕ್ಷದ ವಶಕ್ಕೆ ಹೋಗ್ತಿದೆ. ಅಂತೂ ಇಂತೂ ದಕ್ಷಿಣದ ರಾಜ್ಯಗಳನ್ನ ಮರುವಶ ಮಾಡಿಕೊಂಡು ಅಧಿಕಾರ ಪಡೆಯುವಲ್ಲಿ ಕೈಪಕ್ಷ ಯಶಸ್ವಿಯಾಗ್ತಿದೆ. ನಿಮಗೆ ಗೊತ್ತಿರುವಂತೆ ತೆಲಂಗಾಣದಲ್ಲಿ ಕಾಂಗ್ರೆಸ್ನ ರೇವಂತ್ ರೆಡ್ಡಿ ಅವರು ಮುಖ್ಯಮಂತ್ರಿ. ಕರ್ನಾಟಕದಲ್ಲಿರೋದು ಇದೇ ಕಾಂಗ್ರೆಸ್ ಸರ್ಕಾರವೇ. ಈಗ ಕೇರಳದಲ್ಲಿ ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. ತಮಿಳುನಾಡಿನಲ್ಲಿ ವಿಜಯ್ ಅವರ ಟಿವಿಕೆ ಪಕ್ಷಕ್ಕೆ ಬೆಂಬಲ ಘೋಷಿಸಿ ಅಲ್ಲಿಯೂ ಅಧಿಕಾರ ಹಿಡಿಯುವ ಹಾದಿಯಲ್ಲಿದೆ. ಹೀಗಾಗಿ ಆಂಧ್ರ ಪ್ರದೇಶ ಹೊರತುಪಡಿಸಿ ಎಲ್ಲಾ ರಾಜ್ಯಗಳಲ್ಲಿ ಕಾಂಗ್ರೆಸ್ ಕೈಗೆ ಅಧಿಕಾರ ಬಂದಂತಾಗಿದೆ. ಇತ್ತೀಚಿನ ವರ್ಷಗಳಲ್ಲಿ ಕಾಂಗ್ರೆಸ್ ಪಕ್ಷದ ಪಾಲಿಗೆ ತಕ್ಕ ಮಟ್ಟಿಗೆ ಸಂತೃಪ್ತಿಯ ದಿನಗಳಿವು. ಮತ್ತೊಂದು ದೃಷ್ಟಿಕೋನದಲ್ಲಿ ನೋಡೋದಾದ್ರೆ ಕಾಂಗ್ರೆಸ್ ಪಕ್ಷ ಈಗ ದಕ್ಷಿಣ ಭಾರತದ ಪಕ್ಷವಾಗಿ ಹೋಗಿದೆ. ಹಿಂದಿ ಹಾರ್ಟ್ ಲ್ಯಾಂಡ್ ಪ್ರದೇಶಗಳಲ್ಲಿ ನೆಲೆ ಕಳೆದುಕೊಂಡಿದೆ. ಬಿಜೆಪಿ ಏನೇ ಪ್ರಯತ್ನ ಮಾಡಿ ಎಷ್ಟೇ ಸಲ ದಕ್ಷಿಣದ ದಂಡಯಾತ್ರೆ ಮಾಡಿದ್ರೂ ಪ್ರಯೋಜನವಾಗಿಲ್ಲ. ಹೀಗಿರುವಾಗ ದಕ್ಷಿಣದಲ್ಲಿ ದೊರಕಿರುವ ನೆಲೆಯನ್ನ ಉಳಿಸಿಕೊಳ್ಳಲು ಮತ್ತಷ್ಟು ಬಲಪಡಿಸಿಕೊಳ್ಳಲು ಕಾಂಗ್ರೆಸ್ ಹೈಕಮಾಂಡ್ ಪ್ಲಾನ್ ಮಾಡಿದೆ. ಇದರ ಭಾಗವಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಕರ್ನಾಟಕದ ಸಿಎಂ ಹುದ್ದೆಗೆ ತರಲು ಬಹುತೇಕ ನಿರ್ಧರಿಸಿಬಿಟ್ಟಿದೆ. ಖರ್ಗೆ ಅವರನ್ನ ದಕ್ಷಿಣ ಪತೇಶ್ವರರನ್ನಾಗಿ ಮಾಡಿಕೊಂಡು ಮುಂದಿನ ವರ್ಷ 2027ರಲ್ಲಿ ನಡೆಯಲಿರುವ ಉತ್ತರ ಪ್ರದೇಶ ಸೇರಿ ಭಾರತದ 6 ರಾಜ್ಯಗಳ ಚುನಾವಣೆಗೆ ಶಕ್ತಿ ಸಂಪಾದನೆ ಮಾಡಲು ಬ್ಲೂ ಪ್ರಿಂಟ್ ಸಿದ್ಧಪಡಿಸಿದೆ ಎನ್ನುವ ಖಚಿತ ಮಾಹಿತಿ ನವದೆಹಲಿಯ ಜನಪಥ್ಯನಿಂದ ತೇಲಿ ಬಂದಿದೆ. ಕರ್ನಾಟಕ ಮುಖ್ಯಮಂತ್ರಿ ಕುರ್ಚಿಗಾಗಿ ಕಳೆದ ನವೆಂಬರ್ನಿಂದ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ನಡುವೆ ನಡೆಯುತ್ತಿರುವ ಕಾಳಗ ಎಲ್ರಿಗೂ ಗೊತ್ತೇ ಇದೆ. ಈ ನಡುವೆ ಸಿಎಂ ದಾಳ ಉರುಳಿಸಿರುವ ಸಿದ್ದರಾಮಯ್ಯ ಬಣದವರು ನಮ್ಮ ನಾಯಕನ ಕುರ್ಚಿ ಹೋದ್ರೂ ಸರಿ, ಡಿ.ಕೆ.ಶಿಗೆ ಮಾತ್ರ ಸಿಎಂ ಪಟ್ಟ ದಕ್ಕಲು ಬಿಡಬಾರ್ದು ಅಂತ ಪಣ ತೊಟ್ಟು ಕಾರ್ಯಾಚರಣೆಗೆ ಇಳಿದಿರೋದು ಎಲ್ರಿಗೂ ಗೊತ್ತಿರುವಂತದ್ದೇ. ಈಗ ಈ ಅಧಿಕಾರ ಸಂಘರ್ಷ ನಿರ್ಣಾಯಕ ಘಟ್ಟಕ್ಕೆ ಬಂದು ತಲುಪಿದೆ. ಕೇರಳ ಮತ್ತು ತಮಿಳುನಾಡಿನಲ್ಲಿ ಸರ್ಕಾರ ರಚನೆ ಪ್ರಕ್ರಿಯೆಗಳು ಮುಗಿದ ನಂತರ ಕರ್ನಾಟಕದ ನಾಯಕತ್ವ ಬಿಕ್ಕಟ್ಟು ವಿಚಾರ ಬಗೆಹರಿಸುವ ವಿಚಾರಕ್ಕೆ ವರಿಷ್ಠರು ಕೈ ಹಾಕಲಿದ್ದಾರೆ. ಬಹುತೇಕ ಮುಂದಿನ ವಾರ ದೆಹಲಿಯಲ್ಲಿ ಮಾತುಕತೆಗಳು ನಡೆಯಲಿವೆ. ಈ ಹಿನ್ನೆಲೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸಿಎಂ ಹುದ್ದೆಗೆ ತರಲು ಬಹುತೇಕ ನಿರ್ಧರಿಸಿಬಿಟ್ಟಿದ್ದಾರೆ. ಎಷ್ಟೇ ಆದ್ರೂ ಖರ್ಗೆ ಅವರು ಪಕ್ಕಾ ಹೈಕಮಾಂಡ್ ಮನುಷ್ಯ. ಗಾಂಧಿ ಕುಟುಂಬಕ್ಕೆ ಅವರ ನಿಷ್ಠೆ ಅಚಲವಾದದ್ದು. ಅವರು ಅನೇಕ ಸಲ ಸಿಎಂ ಆಗುವ ಅವಕಾಶಗಳನ್ನ ಕಳೆದುಕೊಂಡಿದ್ದಾರೆ. ತಮ್ಮ ಮಹದಾಸೆ ಈಡೇರದೆ ರಾಜಕೀಯ ಜೀವನದ ಸಂಧ್ಯಾಕಾಲ ತಲುಪಿದ್ರೂ ಪಕ್ಷಕ್ಕೆ ಮಾತ್ರ ನಿಷ್ಠರಾಗಿದ್ದಾರೆ. ಈಗ ಅವರನ್ನ ಸಿಎಂ ಹುದ್ದೆಗೆ ತರಲು ಕಾಲ ಪಕ್ವವಾದಂತಿದೆ. ಅವರನ್ನ ಸಿಎಂ ಆಗಿ ಘೋಷಿಸಿದ್ರೆ ಯಾವುದೇ ನಾಯಕರು ವಿರೋಧ ವ್ಯಕ್ತಪಡಿಸುವ ಸ್ಥಿತಿ ಇರಲ್ಲ. ಜೊತೆಗೆ ರಾಜ್ಯದ ಮೊದಲ ದಲಿತ ಸಿಎಂ ಮಾಡಿದ ಕೀರ್ತಿಯು ಇವರಿಗೆ ದಕ್ಕುತ್ತೆ. ದಲಿತ ವೋಟ್ ಬ್ಯಾಂಕ್ ಗಟ್ಟಿಯಾಗುತ್ತೆ. ಮುಖ್ಯವಾಗಿ ಕೇರಳ, ತೆಲಂಗಾಣ, ಕರ್ನಾಟಕದ 3 ಸರ್ಕಾರಗಳ ಮೇಲೆ ನಿಯಂತ್ರಣ ಸಾಧಿಸುವ ಶಕ್ತಿ ಖರ್ಗೆ ಅವರಿಗಿದೆ. ಕರ್ನಾಟಕದಲ್ಲಿ ಹೈಕಮಾಂಡ್ ನಿಷ್ಠ ಖರ್ಗೆ ಅಧಿಕಾರದಲ್ಲಿದ್ರೆ ಉತ್ತರ ಭಾರತದ ಚುನಾವಣೆಗಳಿಗೆ ಇಲ್ಲಿಂದ ದೊಡ್ಡ ಮಟ್ಟದ ಶಕ್ತಿ ಸರಬರಾಜು ಮಾಡಲು ಅನುಕೂಲವಾಗುತ್ತೆ. ದಕ್ಷಿಣ ಪತೇಶ್ವರ ಖರ್ಗೆ ಅವರ ಯುದ್ಧ ಸಾಮಗ್ರಿ ಸಂಪನ್ಮೂಲ ಬಳಸಿಕೊಂಡು ದೆಹಲಿ ರಾಜಕಾರಣದ ಹೆಬ್ಬಾಗಿಲು ಎನಿಸಿಕೊಂಡಿರುವ ಉತ್ತರ ಪ್ರದೇಶಕ್ಕೆ ಇವರು ದಾಳಿ ಇಡಬಹುದು. ಗುಜರಾತ್, ಉತ್ತರಾಖಂಡ್, ಪಂಜಾಬ್ ವಿಧಾನಸಭಾ ಚುನಾವಣೆಗಳನ್ನ ಗೆಲ್ಲಲು ಪ್ರಯತ್ನಿಸಬಹುದು. ಜೊತೆಗೆ ದಕ್ಷಿಣ ಭಾರತದಲ್ಲೂ ಪಕ್ಷದ ನೆಲೆಯನ್ನ ಮತ್ತಷ್ಟು ಭದ್ರಪಡಿಸಿಕೊಳ್ಬಹುದು ಎಂಬ ಐಡಿಯಾವನ್ನ ಕಾಂಗ್ರೆಸ್ ಸ್ಟ್ರಾಟಜಿಸ್ಟ್ ಆಗಿರುವ ಸುನೀಲ್ ಕನುಗೋಳು ಅವರು ರಾಹುಲ್ ಗಾಂಧಿ ಅವರಿಗೆ ನೀಡಿದ್ದಾರೆ ಎನ್ನಲಾಗ್ತಿದೆ. ಈ ಸಲಹೆಗೆ ರಾಹುಲ್ ಗಾಂಧಿ ಕೂಡ ಫುಲ್ ಖುಷಿಯಾಗಿದ್ದಾರಂತೆ. ಖರ್ಗೆ ಅವರನ್ನ ಕರ್ನಾಟಕದ ಸಿಎಂ ಹುದ್ದೆಗೆ ತರಲು ಉತ್ಸುಕರಾಗಿದ್ದಾರೆ ಎನ್ನಲಾಗ್ತಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.